ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ವಡೆ. ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಲೆಂದಿ ಪ್ರಾಸೆಸ್ ಇದೆ ಅಂತ ತುಂಬ ಫಾಸ್ಟಾಗಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರೋ ಜೋಳದ ವಡೆನ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು 3 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ತಗೊಂಡು ಅದನ್ನು 1-2 ಬಾರಿ ನೀಟಾಗಿ ವಾಶ್ ಮಾಡಿಟ್ಟು ನೆನೆಲಿಕ್ಕೆ ಬೇಕಾದಷ್ಟು ನೀರನ್ನ ಹಾಕೋಬೇಕು. ಇದನ್ನು 3-4 ತಾಸಷ್ಟು ನೆನೆಸ್ಕೋಬೇಕು. ಇದು 3-4 ತಾಸಷ್ಟು ಉದ್ದಿನಬೇಳೆ ಚೆನ್ನಾಗಿ ನೆನೆದು ಬಂದಿದೆ. ಇದನ್ನು ಒಂದು ಸಾರಿ ವಾಶ್ ಮಾಡಿಟ್ಟು ಒಂದು ಮಿಕ್ಸಿ ಜಾರನ್ನ ತಗೊಂಡು ಈ ನೆನೆಸಿದ್ದು ಉದ್ದಿನಬೇಳೆನ ಇದಕ್ಕೆ ಹಾಕೋತಾ ಇದ್ದೀನಿ. ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಇರೋದ್ರಿಂದ ಬೇಗ ನುಣ್ಣಗಾಗೋದು ಕಷ್ಟ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಯಾವುದೇ ರೀತಿ ಗಂಟು ತರಿಯಾಗಿ ಇರಬಾರ್ದು. ಫೈನ್ ಪೇಸ್ಟ್ ಆಗೋದ್ರಿಂದ ವಡೆ ಹರಿದು ಬರಲ್ಲ. ಉದ್ದಿನಬೇಳೆ ಜಾಸ್ತಿ ಹಾಕಿದ್ರೆ ವಡೆ ಭಾಳ ಚಲೋ ಬರ್ತಾವಂತಂದು ಜಾಸ್ತಿ ಉದ್ದಿನಬೇಳೆನೂ ಹಾಕ್ಕೋಬೇಡ್ರಿ. ಹಾಕ್ಕೊಂಡ್ರೆ ಕೈ ಬರ್ತಾವೆ, ಸೆಂಟ್ರ್ನಾಗ ಹರಿದು ಬಿಡ್ತಾವೆ. ಇವಾಗ ಈ ಪೂರಿ ಮಾಡೋಕೆ ಮೊದಲಿಗೆ ಹಿಟ್ಟು ಕಲಿಸ್ಕೊಳಕ್ಕೆ ಈ ಕಪ್ಪಿನ ಅಳತೆಯಲ್ಲಿ 2 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಈ ಕಪ್ಪಿನ ಅಳತೆಯಲ್ಲಿ 1 ಕಪ್ನಷ್ಟು ಜೋಳದ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ನಮ್ಮ ಸೈಡು ಈ ವಡೆನ ಜಾಸ್ತಿ ಮಾಡೋದ್ರಿಂದ ಈ ರೀತಿ ಸಪ್ರೇಟ್ ಏನು ಹಿಟ್ಟು ಹಾಕ್ಕೊಳ್ಳಲ್ಲ. ಎಲ್ಲದೂ ಸೇರಿಸಿ ಒಂದೇ ಸಾರಿ ಮಿಲ್ಲಿಗೆ ಹಿಟ್ಟು ಹಾಕ್ಸ್ಕೊಂಡು ಬಂದಿರ್ತೀವಿ. ಇವಾಗ 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಅಂದರೆ ಈ ಬಜ್ಜಿಗೆ ಬೋಂಡಾಗೆ ಎಲ್ಲ ಯೂಸ್ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟನ್ನ ಹಾಕ್ಕೋಬೇಕು. ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಹಿಟ್ಟು ಸಮನಾಗಿ ಬೆರೆಯುತ್ತೆ. ಈ ರೀತಿ ಮಾಡಿಕೊಂಡು ಮೊದಲಿಗೆ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪದಾಗೆ ನೀರು ಹಾಕ್ಕೊಂಡು ಕಲಿಸ್ತಾ ಇರಬೇಕು. ತುಂಬ ಗಟ್ಟಿಯಾಗಿ ಕಲಿಸ್ಬೇಕು ಇದನ್ನು. ಯಾಕಂದರೆ 7-8 ತಾಸು ನೆನೆಯೋದ್ರಿಂದ ಇದು ಸ್ವಲ್ಪ ಮೆತ್ತಗಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಇವಾಗ ಉದ್ದಿನಬೇಳೆ ರುಬ್ಬಿಟ್ಕೊಂಡಿರೋ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದೇ ನೀರನ್ನ ಹಾಕಿ ತುಂಬ ಗಟ್ಟಿಯಾಗಿ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಇದನ್ನು 15-20 ನಿಮಿಷದಷ್ಟು ನಾದ್ಕೋಬೇಕು. ಎಷ್ಟು ನಾದ್ತೀರೋ ಅಷ್ಟು ವಡೆ ಉಬ್ಬಿ ಬರುತ್ತೆ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ನೀರನ್ನ ಸ್ಪ್ರೆಡ್ ಮಾಡಿ 7-8 ತಾಸು ನೆನೆ ಇಡಬೇಕು. ಈ ನೀರನ್ನ ಯಾಕಪ್ಪ ಸ್ಪ್ರೆಡ್ ಮಾಡೋದು ಅಂದರೆ ಮೇಲಿನ ಲೇಯರು ಡ್ರೈ ಆಗಬಾರ್ದು ಅಂತ, ಯಾವುದೇ ರೀತಿ ಕಲರ್ ಚೇಂಜ್ ಆಗಬಾರ್ದು ಅಂತ. ಮೇಲ್ಗಡೆ ನೀರು ಹಾಕಿ ನೆನೆಸಿಟ್ಟಿದ್ರಿಂದ ಯಾವುದೇ ರೀತಿ ಕಲರ್ ಚೇಂಜ್ ಆಗಿಲ್ಲ, ಹಾಗೆ ಮೇಲಿನ ಲೇಯರು ಡ್ರೈ ಆಗಿಲ್ಲ. ನಾನು ಇದನ್ನು ರಾತ್ರಿನೇ ಕಲಸಿಟ್ಟಿದ್ದೆ, ಹಾಗಾಗಿ 7-8 ತಾಸು ನೆನೆದು ಬಂದಿದೆ. ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಬೇಕಂದರೆ ಬೆಳಗ್ಗೆನೇ ಕಲಸಿಟ್ಕೋಬೇಕು. ಹಾಗೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಬೇಕು ಅಂದರೆ ರಾತ್ರಿನೇ ಕಲಸಿಡಬೇಕು. ಇದು ಎಷ್ಟು ನೆನೆ ಬರುತ್ತೋ ವಡೆಗಳು ಅಷ್ಟು ಉಬ್ಬಿ ಬರುತ್ತೆ. ಇದಕ್ಕೆ ಬೇಕಾಗಿರೋ ಮಸಾಲೆನ ಕೊಟ್ಕೊಳ್ಳೋಣ. ಮೊದಲಿಗೆ ಒಂದು 7-8 ಮೆಣಸಿನ್ಕಾಯಿ, ಹಾಗೆ 2 ಗಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವು, 1 ಸ್ಪೂನು ಜೀರಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸಣ್ಣಕ್ಕೆ ಕುಟ್ಕೋಬೇಕು. ಸ್ವಲ್ಪ ತರಿಯಾಗಿ ಕುಟ್ಕೊಂಡ ನಂತರ ಅದಕ್ಕೆ ಬೇಕಾದಷ್ಟು ಕೊತ್ತಂಬರಿನ ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಕುಟ್ಟಾಣಿಲಿ ಕುಟ್ಟಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಕುಟ್ಟಾಣಿ ಇಲ್ಲಪ್ಪ ಅಂದರೆ ಮಿಕ್ಸಿ ಜಾರಲ್ಲೂ ರುಬ್ಕೋಬೋದು. ಇನ್ನು ಈ ಕಲ್ಲಿನ ಕುಟ್ಟಾಣಿಲಿ ಹರ್ಕೊಂಡು ಹಾಕ್ಕೊಂಬಿಟ್ರೆ ಇನ್ನೂ ಸಖತ್ತಾಗಿರುತ್ತೆ. ಕಲ್ಲಿನ ಕುಟ್ಟಾಣಿ ಇಲ್ಲೋ ಅಂದವರು ಈ ರೀತಿ ಸ್ಟೀಲಲ್ಲಾದರೂ ಕುಟ್ಕೊಂಡು ಹಾಕ್ಕೋಬೋದು. ಹೀಗೆ ಮೊದಲಿಗೆ ಕಲಸಿಟ್ಟಿರೋ ಹಿಟ್ಟಿಗೆ ಈ ಕುಟ್ಟಿದ ಮಸಾಲೆ ಎಲ್ಲ ಹಾಕಿ, ಹಾಗೆ ಆ ಕುಟ್ಟಿರೋ ಕುಟ್ಟಾಣಿ ಒಳಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನಮಗೆ 7-8 ತಾಸಷ್ಟು ನೆನೆ ಬಿಡೋಕ್ಕೆ ಟೈಮ್ ಇಲ್ಲಪ್ಪ, ಬೇಗನೆ ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅನ್ನೋರು ಎಲ್ಲ ಹಿಟ್ಟನ್ನೂ ಹಾಕಿ ಕಲಿಸ್ಬೇಕಾದ್ರೇ ಈ ಮಸಾಲೆನೂ ಹಾಕಿ ಸ್ವಲ್ಪ ಮೆತ್ತಗೆ ಕಲಸಿ ಚೆನ್ನಾಗಿ ಮಿದ್ದಿಡಬೇಕು. ಮಿದ್ದಿಟ್ರೆ ಬೇಗನೆ ಮಾಡ್ಕೋಬೋದು. ಈ ರೀತಿ ಅಟ್ಲೀಸ್ಟ್ ಅಂದ್ರೂ 1 ಅವರಷ್ಟು ನೆನೆ ಬಿಡಬೇಕು. ತುಂಬ ಇನ್ಸ್ಟೆಂಟಾಗಿ ಕಲಿಸಿದ ತಕ್ಷಣ 5 ನಿಮಿಷಕ್ಕೆ ಮಾಡ್ಕೊಳಕ್ಕೆ ಚೆನ್ನಾಗಿ ಬರಲ್ಲ ಈ ವಡೆಗಳು. ಹಾಗಾಗಿ ಈ ರೀತಿ ಸಾಫ್ಟ್ ದಫಾಗಿ ಮಾಡ್ಕೋಬೇಕು. ಈ ಥರ ಸಾಫ್ಟಾಗಿ ನಾದ್ಕೊಂಡ ನಂತರ ಒಂದು ಕಾಟನ್ ಬಟ್ಟೆ ತೊಗೊಂಡು ಒಂದು ಬೌಲಿಗೆ ಸುತ್ಕೋಬೇಕು. ಹಾಗೆ ಒಂದು ಸ್ವಲ್ಪ ನೀರನ್ನ ಅದಕ್ಕೆ ಹಾಕ್ಕೊಂಡು ಚಿಕ್ಕದಾಗಿ ಒಂದು ಪೋರ್ಷನ್ ತೊಗೊಂಡು ಈ ಹಿಟ್ಟನ್ನ ತೆಳುವಾಗಿ ತಟ್ಕೋಬೇಕು.
ಮೇಲ್ಗಡೆ ಸ್ವಲ್ಪ ಎಳ್ಳನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಎಷ್ಟೇ ತೆಳ್ಳಗೆ ತಟ್ಕೊಂಡ್ರೂ ಈ ಪೂರಿ ಚೆನ್ನಾಗಿ ಉಬ್ಬರುತ್ತೆ. ಹೀಗೆ ಒಂದು ರೀತಿಯಾಗಿ ಎಳ್ಳು ಬೇಕಾದರೂ ಹಚ್ಕೋಬೋದು, ಇಲ್ದಿದ್ರೇನು ಹಾಗೇನೋ ಆದರೂ ಮಾಡ್ಕೋಬೋದು. ಈ ರೀತಿ ತೆಳುವಾಗಿ ತಟ್ಕೋಬೇಕು. ಸ್ವಲ್ಪ ದಪ್ಪ ಆದರೆ ಆಗಲೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈ ಪೂರಿನ 2ರಿಂದ 3 ರೀತಿಯಾಗಿ ತಟ್ಟಿ ಎಣ್ಣೆಯಲ್ಲಿ ಬಿಡ್ಬೋದು. ಈ ರೀತಿ ಬಟ್ಟಲ ಮೇಲೆ ನೀರನ್ನು ಹಚ್ಕೊಂಡು ತಟ್ಕೋಬೋದು. ಹಾಗೆ ಒಂದು ಪ್ಲಾಸ್ಟಿಕ್ ಕವರ್ ಕಟ್ಕೊಂಡು ಅದಕ್ಕೆ ಎಣ್ಣೆ ಹಚ್ಕೊಂಡು ತಟ್ಬೋದು. ಈ ರೀತಿ ಕಾದ ಎಣ್ಣೆಯಲ್ಲಿ ಇದನ್ನ ಬಿಟ್ಟು ಮೇಲ್ಗಡೆಯಿಂದ ಹೀಗೆ ಎಣ್ಣೆನ ಸ್ಪ್ರೆಡ್ ಮಾಡಬೇಕು. ಹಿಂಗೆ ಸ್ಪ್ರೆಡ್ ಮಾಡಿದ್ರೇ ಉಬ್ಬು ಬರೋದು. ಫಸ್ಟಿಗೆ ಜಾಸ್ತಿ ಉರಿಯಲ್ಲಿಟ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಪೂರಿನ ಹಾಕ್ಕೋಬೇಕು. ಹೀಗೆ ಹಾಕ್ಕೊಳ್ಳೋದ್ರಿಂದ ಬಲೂನ್ ಥರ ಪೂರಿ ಉಬ್ಬರುತ್ತೆ. ತುಂಬಾ ಸಾಫ್ಟಾಗಿ ಬರುತ್ತೆ. ಟೇಸ್ಟು ಮಾತ್ರ ಸೂಪರಾಗಿರುತ್ತೆ. ವಡೆನ ಡೀಪ್ ಫ್ರೈ ಮಾಡ್ಕೊಳ್ಳೋ ಮುಂದೆ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು. ಕಾಯ್ದಿರಲಿಲ್ಲ ಅಂದರೆ ವಡೆ ಉಬ್ಬೋದಿಲ್ಲ, ಹಾಗೆ ಗಟ್ಟಿಯಾಗಿ ಬರ್ತವೆ. ಆಯಿಲ್ನ ತುಂಬ ಅಬ್ಸರ್ವ್ ಮಾಡ್ಕೊತವೆ. ಹಾಗಾಗಿ ಚೆನ್ನಾಗಿ ಎಣ್ಣೆನ ಕಾಯಿಸ್ಬಿಟ್ಟು ಈ ರೀತಿ ಬಿಟ್ಟರೆ ಒಂದು ಸ್ವಲ್ಪ ಬಿಸಿ ಬಿಸಿ ಎಣ್ಣೆನ ಮೇಲ್ಗಡೆ ಹೀಗೆ ಸ್ಪ್ರೆಡ್ ಮಾಡ್ತಾಯಿದ್ರೆ ಬೇಗನೆ ಉಬ್ತವೆ. ಹಾಗೆ ಬ್ರೌನ್ ಕಲರ್ ಬರೋ ತನಕ ಈ ರೀತಿ ವಡೆನ ಕರ್ಕೊಂಡ್ಬಿಟ್ಟು ಎತ್ಕೊಂಡು ಹಾಕಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ವೇ ಒಳಗೆ ವಡೆ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರ್ತವೆ, ಹಾಗೆ ತುಂಬ ಉಬ್ಬಿ ಬರ್ತವೆ. ಎಷ್ಟು ತೆಳುವಾಗಿ ಮಾಡಿದ್ರೂ ಉಬ್ಬಿ ಬರ್ತವೆ. ಈ ರೀತಿ ಬಿಸಿ ಬಿಸಿ ಎಣ್ಣೆನ ಪೂರಿ ಹಾಕಿದ ತಕ್ಷಣ ಹಾಕಲೇಬೇಕು. ಚೆನ್ನಾಗಿ ಎಣ್ಣೆ ಕಾದ ನಂತರ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಬ್ರೌನ್ ಕಲರ್ ಕರಿಬೇಕು. ನೆಕ್ಸ್ಟ್ ಇನ್ನೊಂದು ರೀತಿಯಾಗಿ ವಡೆ ಮಾಡೋದಂದರೆ ಈ ರೀತಿ ಸ್ಮಾಲ್ ಪೋರ್ಷನ್ ತೊಗೊಂಡು ಕೈಲೇ ತಟ್ಟಿ ಹಾಗೆ ಬಿಡಬೇಕು. ಕೈಲೇ ತಟ್ಟಿ ಬಿಡೋದ್ರಿಂದ ಸ್ವಲ್ಪ ದಪ್ಪ ಬರ್ತವೆ, ಆದರೆ ಆವಾಗಲೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಸ್ವಲ್ಪ ಆರಿದ ಮೇಲೆ ತಿನ್ನೋಕ್ಕೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ. ಇವಾಗ ಈ ಜೋಳದ ಉಬ್ಬಿದ ವಡೆ ರೆಡಿಯಾಗಿದೆ. ಈ ವಡೆಗಳು ಈ ರೀತಿ ತುಂಬ ಸಾಫ್ಟಾಗಿರುತ್ತೆ. ಒಳಗೆ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇದು ಯಾವುದೇ ಹೋಟ್ಲಲ್ಲೂ ಸಿಗೋದಿಲ್ಲ. ಮನೆಯಲ್ಲೇ ಮಾಡ್ಕೊಂಡು ತಿನ್ನಬೇಕು. ಇದು ಚಟ್ನಿ, ಪಲ್ಯ ಇದು ಯಾವುದರ ಜೊತೆ ಕಾಂಬಿನೇಷನ್ ಆದ್ರೂ ತಿನ್ಬೋದು. ಈ ವಡೆಗೆ ಎಲ್ಲ ಮಸಾಲೆ ಹಾಕಿರೋದ್ರಿಂದ ಬರೀ ಮೊಸರಲ್ಲೇ ಮಾತ್ರ ನಂಚ್ಕೊಂಡು ತಿನ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್.